ಸ್ನೇಹಿತರೆ, ಬಹಳ ಜನ ಏನು ಮಾಡ್ತೀರಿ ಅಂದರೆ ಲಕ್ಷ್ಮೀ ಪಾದ ಹಾಕೋದು ಅಂದರೆ ಈ ಥರ ಹಾಕ್ತೀರಿ. ಯಾವಾಗಲೂ ಈ ಥರ ಲಕ್ಷ್ಮೀ ಪಾದದೊಳಗೆ ಕತ್ರಿ ಗುರುತು ಬರಬಾರ್ದು ಅಂಥೇಳಿ. ಇದು ಗೌರಿ ಪಾದ ಅಂತ ಕೂಡ ಹೇಳ್ತೀವಿ. ಪ್ರತಿನಿತ್ಯ ಮನೆಯೊಳಗೆ, ದೇವ್ರ ಮನೆಯೊಳಗೆ ನಾವು ಲಕ್ಷ್ಮೀ ಪಾದವನ್ನು ಹಾಕಬೇಕು. ಅಂದ್ರೆ ಲಕ್ಷ್ಮೀ ವಾಸ ಇರ್ತದೆ ಅಂಥೇಳಿ ನಿತ್ಯ ರಂಗೋಲಿಯೊಳಗೆ ನಾವು ಲಕ್ಷ್ಮೀ ಪಾದವನ್ನು ಹಾಕಲೇಬೇಕು. ಅಂದ್ರೆ ಲಕ್ಷ್ಮೀ ವಾಸ ಇರ್ತದೆ ಅಂಥೇಳಿ. ಅದಕ್ಕೆ ಕೆಲವೊಬ್ಬರು ಭಾಳ ಮಂದಿ ನೋಡಿ ನಾನು ಈ ರೀತಿಯಾಗಿ ಕತ್ರಿ ಪಾದ ಹಾಕಬಾರ್ದು. ಕತ್ರಿ ಪಾದ ಹಾಕಿದ್ರೆ ನಾವು ಎಷ್ಟೋ ಕಳ್ಕೋತೇವೆ ಅಂತ ಹೇಳಿ. ಅಂದರೆ ಕತ್ರೆ ನಾವು ಬರೋವಂಥ ದುಡ್ಡಿನೊಳಗೆ ಎಷ್ಟೋ ಕತ್ರೆ ಆಗ್ತದೆ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಿರ್ತೀನಿ, ದೇವ್ರ ಮನೆಯೊಳಗೆ ಕತ್ರಿ ಇಡಬೇಡ್ರಿ. ಒಳ್ಳೆ ಕೆಲಸಕ್ಕೆ ಹೋಗ್ಬೇಕಾದ್ರೆ, ಯಾವುದಾದ್ರೂ ಸಂಬಂಧಗಳಿಗೆ ಹೋಗ್ಬೇಕಾದ್ರೆ ಕತ್ರಿ ಇಟ್ಕೊಂಡು ನಾವು ಕತ್ರಿ ಏನೋ ಕೆಲವ್ರ ಪರ್ಸ್ನಾಗ ಎಲ್ಲದಕ್ಕೂ ಇರಲಿ ಅಂತ ಕತ್ರಿ ಇಟ್ಕೊ. ಹಂಗೆ ದುಡ್ಡು ಇಡೋ ಸ್ಥಾನದೊಳಗೆ ಕತ್ರಿ ಇಟ್ಕೊಳ್ಬಾರ್ದು. ಆಮೇಲೆ ತಿಜೋರಿ ಒಳಗೆ ಕತ್ರಿ ಇಡಬಾರ್ದು. ಕತ್ರಿ ಯಾವಾಗಲೂ ಹಣ ಇಡುವಂಥ ವಿರುದ್ಧ ದಿಕ್ಕಿನೊಳಗೆ ಕತ್ರಿ ಇಡಬೇಕು ಅಂತ ಹೇಳಿ. ತವ್ರ ಮನೆಯಿಂದ ಕತ್ರಿ ಕೊಡಿಸ್ಕೊಳ್ಬಾರ್ದು. ತವ್ರ ಮನೆಯಿಂದ ಕತ್ರಿ, ಚಾಕು, ಇಳಿಗೆ ಈ ತವ್ರ ಮನೆಯಿಂದ ಇಂಥವನ್ನ ತರಬಾರ್ದು. ಅದರಿಂದ ನಮ್ಮ ಸಂಬಂಧಗಳು ಕತ್ತರಿಸದೇ ಆಗ್ತದೆ. ಅಂದ್ರೆ ಸಂಬಂಧಕ್ಕೆ ಕೆಡ್ತದೆ ಅಂಥೇಳಿ ತವ್ರ ಮನೆಯಿಂದ ಕತ್ರಿ ಇಸ್ಕೊಂಡು ಬರಬಾರ್ದು. ಯಾವುದೇ ಸಂದರ್ಭದೊಳಗೂ ಅವ್ರ ಕಡೆಯಿಂದ ಕೊಡಿಸ್ಕೋಬಾರ್ದು. ಇಳ್ಗಿ ಮಣಿ ಕೊಡಿಸ್ಕೋಬಾರ್ದು, ಚಾಕು ಕೊಡಿಸ್ಕೋಬಾರ್ದು. ಅದಕ್ಕೆ ಕೆಲವೊಂದು ಸಲ ಈ ರೀತಿಯಾಗಿ ಕತ್ರಿ ಪಾದವನ್ನು ಹಾಕಬಾರ್ದು. ಅಂದ್ರೆ ಹಣದಲ್ಲಿ ಎಷ್ಟೋ ಎಷ್ಟು ದುಡ್ದಿದ್ದ ಹಣದಲ್ಲಿ ಬರೀ ಕತ್ತರಿಯಾಗಿ ಎಷ್ಟೋ ಖರ್ಚಾಗೆ ಹೋಗಿಬಿಡ್ತದೆ ಅಂಥೇಳಿ. ಅದಕ್ಕೆ ಲಕ್ಷ್ಮೀ ಪಾದ ಹೆಂಗೆ ಹಾಕಬೇಕು ಅಂದ್ರೆ, ಆಮೇಲೆ ಇನ್ನೊಂದಂದ್ರೆ ಹೊತ್ಸಲು ಒಳಗೆ ಬರೋ ಹಂಗೆ ಹಾಕಿರಬೇಕು. ಎಷ್ಟೋ ಜನ ಏನು ಮಾಡ್ತೀರಿ, ಇದನ್ನು ಹಿಂಗೆ ತಿರುಗಿಸಿ ಹಾಕಿರ್ತೀರಿ, ಹೊರಗೆ ಹೋಗೋಂಗೆ ಹಾಕಬಾರ್ದು. ಲಕ್ಷ್ಮಿ ಯಾವಾಗಲೂ ಹೊರಗೆ ಹೋಗಬಾರ್ದು ಮನೆಯಿಂದ ಅಂಥೇಳಿ. ಲಕ್ಷ್ಮೀ ಪಾದದಾಗ ಫುಲ್ ಖಾಲಿ ಇರಬೇಕು. ತೋರಿಸ್ತೀನಿ ನೋಡ್ರಿ ಹೆಂಗೆ ಅಂಥೇಳಿ. ಖಾಲಿ ಪಾದವನ್ನು ಹಾಕಿ ಅದರೊಳಗೆ ಈ ರೀತಿಯಾಗಿ ಪಾದವನ್ನು ಹಾಕಿದ ಮೇಲೆ 5 ಬೆರಳುಗಳನ್ನು ನೀಟಾಗಿ ಹಾಕಿ ಈ ಥರ ಲಕ್ಷ್ಮೀ ಪಾದ ಹಾಕಿದ ಮೇಲೆ ಆಕೆ ಬಲಪಾದದಲ್ಲಿ ಯಾವಾಗಲೂ ಸೂರ್ಯ ಇರ್ತಾನೆ ಅಂಥೇಳಿ. ಅದಕ್ಕೆ ಸೂರ್ಯನನ್ನು ಹಾಕಬೇಕು. ಬಲಪಾದದಲ್ಲಿ ಸೂರ್ಯ ಇರ್ತಾರೆ. ಸೂರ್ಯಚಂದ್ರರು ಆಕೆಗೆ ಎಡಬಲದಲ್ಲಿ ಇರ್ತಾರಂತ. ಆಕೆಯನ್ನು ರಕ್ಷಣೆಯನ್ನು ಮಾಡ್ತಾರೆ. ಆಕೆಗೆ ಅಣ್ಣ ತಮ್ಮಂದಿರು ಅಂತ ಹೇಳ್ತಾರೆ ಶಾಸ್ತ್ರ. ಅದಕ್ಕೆ ವೆಂಕಪ್ಪ ಮದುವೆ ಮಾಡ್ಲಿಕ್ಕತ್ತಾಗ ಸೂರ್ಯನನ್ನು ಕಳಿಸ್ತಾನೆ ಲಕ್ಷ್ಮೀನ ಕರ್ಕೊಂಡು ಬರಲಿಕ್ಕೆ ಅಂತ. ಇದ್ರೊಳಗೆ ಬಲಪಾದದಲ್ಲಿ ಯಾವಾಗಲೂ ಚಕ್ರವನ್ನು ಹಾಕಬೇಕು. ಬಲಪಾದದಲ್ಲಿ ಚಕ್ರ ಹಾಕಿ, ಎಡಪಾದದಲ್ಲಿ ಶಂಖವನ್ನು ಹಾಕಿ, ಸೂರ್ಯಚಂದ್ರನ ಹಾಕಿ ಲಕ್ಷ್ಮೀ ಬರೋ ಹಾಡನ್ನು ಹಾಡಬೇಕು ಅಂಥೇಳಿ. ಈ ರೀತಿಯಾಗಿ ಈ ಒಂದು ಪಾದವನ್ನು ಹಾಕ್ತಾ ಇರಬೇಕಾದ್ರೆ ಯಾವುದಾದ್ರೂ ಲಕ್ಷ್ಮೀ ಬರೋ ಹಾಡನ್ನು ಹಾಡಬೇಕು. ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ ಹಾಡಬೇಕು. ನಿಮಗೆ ಬಂದಾಳು ಮಹಾಲಕ್ಷ್ಮಿ ಅಂತ ಹೇಳಿ ಹಾಕಬೇಕು, ಹಾಡಾಡಬೇಕು. ಹಾಡ್ತಾ ಇದನ್ನು ಪಾದವನ್ನು ಹಾಡಬೇಕು. ಬಂದಾಳು ಮಹಾಲಕ್ಷ್ಮಿ ನಮ್ಮ ಮನೆಗೆ ಪೂಜೆಯ ಹೊತ್ತಿನಲ್ಲಿ. ನಂತರ ಯಾವಾಗಲೂ ಬಲಪಾದದಲ್ಲಿ ಅರಿಶಿಣವನ್ನು ಹಾಕಬೇಕು. ಅಂದರೆ ಆಕೆ ಅರಿಶಿಣ ಕುಂಕುಮ ಭಾಗ್ಯವನ್ನು ತೊಗೊಂಡು ಬರ್ತಾಳಂತ. ಆಕೆ ಅರಿಶಿಣ ಅದಕ್ಕೆ ನೋಡ್ರಿ, ಯಾವುದೇ ನಾವು ಇದು ಶ್ರಾವಣ ಮಾಸದಲ್ಲಿ ಗೌರಿ ಪಾದ ಹಾಕಿದಾಗ ಅದಕ್ಕೆ ಅರಿಶಿನ ಕುಂಕುಮ, ಒಂದು ಅರಿಶಿನ ಪಾದ, ಒಂದು ಗೌರಿ ಹಾಡಿನೊಳಗೆ ಬರ್ತಾ ಅರಿಶಿನ ಪಾದ, ಒಂದು ಕುಂಕುಮದ ಪಾದ ಅಂಥೇಳಿ. ಅಂದ್ರೆ ಅರಿಶಿನ ಕುಂಕುಮದ ಭಾಗ್ಯ ತೊಗೊಂಡು ಬರ್ತಾಳಂತಕ್ಕಿ. ಅದಕ್ಕೆ ಮನೆಯೊಳಗೆ ನಿತ್ಯ ಗೌರಿ ಈ ಪಾದವನ್ನು ಹಾಕಿ ಅರಿಶಿನ ಕುಂಕುಮವನ್ನು ಹಾಕಬೇಕು. ಜೊತೆಗೆ ಯಾವಾಗಲೂ ಅದ್ರ ಹಿಂದೆ ಲಕ್ಷ್ಮೀ ಪಾದದ ಹಿಂದೆ ಯಾವಾಗಲೂ ಈ ರೀತಿಯಾಗಿ ಕಾಮಧೇನು ಅಂದ್ರೆ ಬೇಡಿದ ಇಷ್ಟಾರ್ಥ. ಲಕ್ಷ್ಮಿ ಎಲ್ಲಿರ್ತಾಳೋ ಅಲ್ಲಿ ನಾರಾಯಣರಿರ್ತಾರ. ಲಕ್ಷ್ಮೀ ನಾರಾಯಣರು ಎಲ್ಲಿರ್ತಾರೋ ಅಲ್ಲಿ ನಂದಿನಿ ಇರ್ತಾಳಂತ. ಅಂದ್ರೆ ಕಾಮಧೇನು ಬೇಡಿದ ಇಷ್ಟಾರ್ಥವನ್ನು ಕೊಡುವಂಥ ನಂದಿನಿ ಇರ್ತಾಳಂತ. ಅದಕ್ಕೆ ಪ್ರತಿನಿತ್ಯವಾಗಿ ನಿತ್ಯ ರಂಗೋಲಿಯೊಳಗೆ ಗೌರಿ ಪಾದ ದೇವ್ರ ಮುಂದೆ ಹಾಕಬೇಕು. ನಾವು ಹೊತ್ಸಲ ಮೇಲೂ ಕೂಡ ಹಾಕ್ತೇವೆ. ಯಾಕಂದ್ರೆ ಈ ರೀತಿಯಾಗಿ ಅರಿಶಿನ ಕುಂಕುಮವನ್ನು ಹಾಕಿ ಗೌರಿ ಲಕ್ಷ್ಮೀ ಬರೋ ಹಾಡನ್ನು ಹಾಡ್ತಾ ಈ ರೀತಿಯಾಗಿ ಪ್ರತಿನಿತ್ಯವಾಗಿ ನೀವು ಮನೆಯಲ್ಲಿ ಲಕ್ಷ್ಮೀ ಪಾದವನ್ನು ಹಾಕ್ತಾ ಹೋದಂತೆ ನಿಮ್ಮ ಎಲ್ಲ ಕಷ್ಟಗಳು ಕಳೆದು ಹೋಗ್ತದೆ. ಬೇಕಾದ್ರೆ ನೋಡಿರಿ, ನೀವು ಪ್ರತಿನಿತ್ಯವಾಗಿ ಈ ರೀತಿಯಾಗಿ ಗೌರಿ ಪಾದವನ್ನು ಹಾಕ್ತಾ ಹೋದಂತೆ ಎಷ್ಟೋ ಕಷ್ಟಗಳು ಕಳೀತದೆ. ಈ ನಿತ್ಯ ರಂಗೋಲಿಯೊಳಗೆ ಇದು ಒಂದು
ಇದನ್ನು ಇವತ್ತು ತಿಳಿಸ್ಕೊಟ್ಟೆ ನಾನು. ನಮಸ್ಕಾರ.